ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀ ಬನ್ನಾರಾಯಣ ಮಹಾಲಕ್ಷ್ಮೀ ದೇವಿ ನಮಸ್ತುತೆ. ಅರಿವಿಗೆ ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸು ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವ್ರಿಗೆ ಗೊತ್ತು. ನಮಸ್ಕಾರ ಎಲ್ಲರಿಗೂ. ಕನ್ಯರಾಶಿಗಳೇ, ಕನ್ಯರಾಶಿಲಿ ಹುಟ್ಟಿರೋರಿಗೆ ದೇವರು ನಿಮ್ಮನ್ನು ಚೆನ್ನಾಗಿ ಆಶೀರ್ವಾದ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಆದರೂ ಒಂದು ವಿಶೇಷ ಏನಪ್ಪ ಅಂದರೆ, ಈ ವಾರದಲ್ಲಿ ಏನಾರು ಒಂದು ದೊಡ್ಡ ಘಟನೆಗಳು ನಡೀತವೆ. ಯಾಕಂದರೆ ಸೂರ್ಯ ಮತ್ತು ಶನಿ ಗ್ರಹ ಒಬ್ಬರನ್ನೊಬ್ಬರು ನೋಡ್ತಾರೆ. ಇಲ್ಲಿ ಏನೋ ಅಪಾಯವನ್ನು ಕಾದಿದೆ. ಈ ವಾರ ದಯವಿಟ್ಟು ನೀವು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗಿದೆ. ಈ ವಾರ ಬರೋಂಥ ಅಪಾಯಗಳು ತುಂಬ ದೇಶದಲ್ಲಿ ಸಾಕಷ್ಟು ಘಟನೆಗಳು ನಡೀತವೆ. ತುಂಬ ಅಂತಿಂಥ ಘಟನೆಗಳು ನಡೆಯಲ್ಲ, ಭಯಂಕರದ ಘಟನೆಗಳನ್ನು ನೀವು ನೋಡ್ತೀರಾ, ಭಯಂಕರ ತೊಂದರೆಯನ್ನು ಅನುಭವಿಸ್ತೀರಾ. ಸಾಕಷ್ಟು ಘಟನೆಗಳಲ್ಲಿ ನೀವು ನೋವನ್ನು ಅನುಭವಿಸ್ಬೇಕಾಗುತ್ತೆ. ಯಾಕಂದರೆ ಈ ವಾರದಲ್ಲಿ ಭಾಳ ವಿಶೇಷವಾಗಿ ಶನಿ ಮತ್ತು ಸೂರ್ಯ ನೋಡೋದ್ರಿಂದ ನಿಮ್ಮ ಲೈಫಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೀವು ಕಾಣ್ತೀರಾ. ಅದರಿಂದ ನೀವು ತುಂಬ ಕೇರ್ಫುಲ್ಲಾಗಿರಬೇಕು. ಈ ವಾರ, ಈ ಒಂದು ತಿಂಗಳಲ್ಲಿ ತುಂಬ ದೊಡ್ಡ ಅನಾಹುತ ಏನಪ್ಪ ಅಂದರೆ, ಶನಿ ಕುಜನ ನೋಡ್ತಾನೆ. ಕುಜ ಶನಿ ಅದಾದಮೇಲೆ ಮತ್ತು ಸೂರ್ಯ ಮತ್ತು ಶನಿ ನೋಡ್ತಾನೆ. ಕಾನೂನು ರೀತಿಯಲ್ಲಿ ತೊಂದರೆ, ಕಾನೂನು ರೀತಿಯಲ್ಲಿ ಸಮಸ್ಯೆಗಳು, ಸಾಕಷ್ಟು ಪ್ರಪಂಚ ಒಂಥರ ಬೇಜಾರಾಗುತ್ತೆ ಜನಗಳಿಗೆ. ಏನಪ್ಪ, ನಾವು ಓಟ್ ಹಾಕೋದ್ರಿಂದ ಇವ್ರ ಹೆಂಡತಿ ಮಕ್ಕಳು ಚೆನ್ನಾಗಿದ್ದಾರೆ, ನಮಗೆಲ್ಲ ಒಂದು ಹಿಂಸೆ ಕೊಡ್ತಾರೆ. ಒಂದು ರೂಲ್ಸ್ ಇಲ್ಲ, ಒಂದೇ ಸಿಸ್ಟಮ್ ರೂಲ್ಸ್ ಇಲ್ಲ, ಒಂದೇ ಥರ ನ್ಯಾಯ ಇಲ್ಲ, ಎಲ್ಲದಕ್ಕೂ ಕಣ್ಣು ಕಟ್ಟಿ ನಮ್ಮನ್ನು ಡಿಸ್ಟರ್ಬ್ ಮಾಡ್ತಾಯಿದ್ದಾರೆ ಅಂತ ಅನಿಸುತ್ತೆ. ಒಂದೇ ಥರ ಬದುಕನ್ನ ಕಟ್ಕೊಳಕ್ಕಾಗ್ತಾಯಿಲ್ಲ ಅನ್ನೋ ಥರ ಆಗ್ತಾಯಿದೆ. ಎಷ್ಟೋ ಜನಕ್ಕೆ ತೊಂದರೆ ಆಗ್ತಾಯಿದೆ. ಈ ತೊಂದರೆಗೆಲ್ಲರೂ ಕೂಡ ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಸರ್ಕಾರ ಕಾಪಾಡುತ್ತೋ ಇಲ್ಲೋ ಗೊತ್ತಿಲ್ಲ, ನಿಮ್ಮನ್ನು ನೀವು ಕಾಪಾಡ್ಕೊಳ್ಳಿ. ಯಾಕಂದರೆ ಕನ್ಯಾ ರಾಶಿಯಲ್ಲಿ ನಡೆಯೋದ್ರಿಂದ, ಸೂರ್ಯ ಮತ್ತು ಶನಿ ಕುಜ ಗ್ರಹದಿಂದ ಕನ್ಯಾ ರಾಶಿಯವರಿಗೆ ಸಾಕಷ್ಟು ಘಟನೆಗಳು ನಡೀತಾ ಹೋಗುತ್ತೆ. ಅದರಲ್ಲೂ ಕೂಡ ನೀವು ತುಂಬ ಭಯಭೀತರಾಗಿರಬೇಕಾಗುತ್ತೆ. ಯಾಕಂದರೆ ತುಂಬ ಭಯಭೀತರಾಗಿದ್ದಷ್ಟು ನಿಮಗೆ ಒಳ್ಳೆಯದು. ನಿಮಗೇನಪ್ಪ ಅಂದರೆ 10ನೇ ಮನೆಯಲ್ಲಿ ಗುರುಗ್ರಹ ಇದ್ದಾನೆ. ಅದು ಈ ವರ್ಷ ಪೂರ್ತಿ ಇರ್ತಾನೆ, ಈ ತಿಂಗಳು ಫುಲ್ ಇರ್ತಾನೆ. ನಿಮ್ಮ ಲೈಫಲ್ಲಿ ನೀವು ತುಂಬ ಇಂಪ್ರೂವ್ ಮಾಡ್ಕೋಬೇಕು ಅಂದರೆ, ನೀವು ಲೈಫಲ್ಲಿ ಸಕಲ ಸಂಪತ್ತು ಐಶ್ವರ್ಯ ಬರಬೇಕು ಅಂದರೆ, ನಿಮ್ಮ ಮನೇಲಿ ಏನೂ ಕೆಟ್ಟದ್ದಾಗಬಾರ್ದು ಅಂದರೆ, ಖಂಡಿತ ಅಲ್ಲ ಕೂಡ ನಿಮ್ಮ ಲೈಫಲ್ಲಿ ಒಂದು ಗುರುಗ್ರಹದ ಕಲ್ಲು ಮತ್ತು ಶನಿ ಗ್ರಹದ ಕಲ್ಲನ್ನು ತಗೊಂಡೋಗಿ ನಿಮ್ಮ ಮನೇಲಿಡಿ. ಅದೇ ಥರ ಬ್ಯಾಸ್ಲೆಟ್ ಯೂಸ್ ಮಾಡಿ. ನಿಮ್ಮ ಲೈಫಲ್ಲಿ ಸಕಲ ಸಂಪತ್ತು ಐಶ್ವರ್ಯ ಬೇಕು, ನೆಮ್ಮದಿ ಬೇಕು ಅಂದರೆ ನೀಲ ಮತ್ತು ಕನಕ ಪುಷ್ಯರಾಗವನ್ನು ಕಲ್ಲನ್ನು ನೀವು ಹಾಕ್ಲೇಬೇಕು. ನೀಲ ಕನಕ ಪುಷ್ಯರಾಗ ಎರಡನ್ನೂ ಮಿಕ್ಸ್ ಮಾಡಿ ಹಾಕಿ ನಿಮ್ಮ ಲೈಫಲ್ಲಿ ಸಖತ್ ಬ್ರಿಲಿಯಂಟ್ ಬ್ರೈನ್ ಓಪನ್ ಆಗುತ್ತೆ. ನಿಮಗೆ ಬುಧ ಈ ವಾರ ಬಂದಿರೋದ್ರಿಂದ, ಬುಧ ಗ್ರಹ ನಿಮ್ಮ ರಾಶಿಯಿಂದ ನೀವು ಪಚ್ಚೆ ಕೂಡ ಧರಿಸಬಹುದು. ಈ 3 ಕಲ್ಲನ್ನು ಧರಿಸಿ. ಪ್ರಾಪರ್ಟಿ ವಿಚಾರದಲ್ಲಿ ನೀವು ಸಕಲ ಸಂಪತ್ತು ಐಶ್ವರ್ಯವನ್ನು ಬೇಕು ಅಂದರೆ ನೀವು ಹವಳವನ್ನು ಧರಿಸಿ. ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ. ನೀವು ಯಾರೆಲ್ಲ ಈ ವಾರ ಗೋಮೇಧಿಕ ವೈಡೂರ್ಯವನ್ನು ಹಾಕಿದರೆ ದಯವಿಟ್ಟು ಬಿಚ್ಚಾಕಿ. ಗೋಮೇಧಿಕ ವೈಡೂರ್ಯ ಮತ್ತು ಶುಕ್ರಗ್ರಹ ಅಂದರೆ ಡೈಮಂಡ್ ಯಾರು ಧರಿಸಿದ್ರೆ ಡೈಮಂಡನ್ನ ದಯವಿಟ್ಟು ಹಾಕ್ತಾರಲ್ಲ, ಈ 3ನ್ನು ಬಿಚ್ಚಿರಿ. ಈ 3 ಗ್ರಹದ ಸ್ಟೋನು ನಿಮ್ಮ ಬಾಡಿ ಪಾಸ್ ಆದರೆ ಖಂಡಿತ ಎಲ್ಲ ಕೂಡ ನಿಮ್ಮ ಥಿಂಕಿಂಗ್ ಎಲ್ಲ ರಾಂಗ್ ಇರುತ್ತೆ. 100% ನಿಮಗೆ ನೆಮ್ಮದಿ ಇರಲ್ಲ. ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬರ್ತಾಯಿದ್ದಾವೆ. ನಿಮ್ಮ ಲೈಫಲ್ಲಿ ಕನ್ಯಾ ರಾಶಿಯವರು ಹೋಗ್ಬೇಕಾರಂಥ ಒಂದು ಟೆಂಪಲ್ಲು ಭಾಳ ವಿಶೇಷವಾಗಿ ನಿಮಗೆ ಅನಿಸಿದ್ದೆಲ್ಲನೂ ಕೊಡಬೇಕು ಅಂದರೆ, ನಿಮ್ಮ ಲೈಫಲ್ಲಿ ಒಂದು ಯೋಗದ ಟೆಂಪಲ್ ಅಂತ ಹೇಳಿದರೆ ಈ ವಾರದಲ್ಲಿ ನೀವು ತಿರುಪತಿಯನ್ನು ದರ್ಶನ ಮಾಡಿ. ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ. ತಿರುಪತಿ ದರ್ಶನ ಆದರೂ ತಿರುಪತಿ ಹೋಗಿ, ಇಲ್ಲ ನಿಮ್ಮ ಮನೆ ಹತ್ರ ಹೋಗಿ ಪೂಜೆಯನ್ನು ಮಾಡಿ, ತಿರುಪತಿಗೆ ಮಾಡಿ. ನಿಮ್ಮ ಮನೆಯಲ್ಲಿ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಫೋಟೋ ಇದ್ದರೆ ಪೂಜೆ ಮಾಡಿ, ವೆಂಕಟೇಶ್ವರ ಸ್ವಾಮಿ ವಿಗ್ರಹ ಇದ್ದರೆ ನೀವು ಪೂಜೆ ಮಾಡಿ. ತುಂಬ ಒಳ್ಳೆ ಶುಭಫಲನ ಕೊಡುತ್ತೆ. ನೀವು ಈ ವಾರ ಹಾಕಬೇಕಾಗಿರೋಂಥ ಬಟ್ಟೆ ಕಲರ್ಸ್ ಬಂದು ಬ್ಲ್ಯಾಕ್ ಯೂಸ್ ಮಾಡಿ, ಯೆಲ್ಲೋ ಯೂಸ್ ಮಾಡಿ, ಅದೇ ಥರ ಗ್ರೀನ್ ಯೂಸ್ ಮಾಡಿ, ರೆಡ್ಡನ್ನ ಯೂಸ್ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಮತ್ತು ಆರೆಂಜನ್ನು ಯೂಸ್ ಮಾಡಬೇಡಿ, ಮತ್ತು ಜೇನುತುಪ್ಪದ ಕಲರ್ನ ಯೂಸ್ ಮಾಡಬೇಡಿ. ಈ ವಾರ ನಿಮಗೆ ಲಕ್ಕಿ ಕಲರ್ಸ್, ಲಕ್ಕಿ ಡೇಟ್ಸ್ ಅಂತ ಬಂದಾಗ, ನಿಮಗೆ ತುಂಬ ಒಳ್ಳೆ ಡೇಟ್ಸ್ ಅಂತ ಬಂದಾಗ 8, 3, 5, 9 ನಿಮ್ಮ ಲಕ್ಕಿ ಡೇಟ್ಸ್ ಆಗಿರ್ತದೆ. ಇದನ್ನು ಟೋಟಲ್ ಆ್ಯಡ್ ಮಾಡಿದಾಗ ಈ ನಂಬರ್ನ ಫಾಲೋ ಮಾಡಿ. ಸಕಲ ಸಂಪತ್ತು ಐಶ್ವರ್ಯನೂ ಕೂಡ ಈ ಡೇಟ್ ಆಫ್ ಬರ್ತಲ್ಲಿ ಇರೋದ್ರಿಂದ ನೀವು ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗ್ತೀರಾ. ಅಷ್ಟ ಐಶ್ವರ್ಯನೂ ಕೂಡ ಈ ಡೇಟ್ ಎಲ್ಲ ಕೊಡುತ್ತೆ. ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇರಲ್ಲ. ನಿಮ್ಮ ಲೈಫಲ್ಲಿರೋಂಥ ತಾಕತ್ತು, ವೈಬ್ರೇಷನ್ ಅದು ಈ ಡೇಟನ್ನು ನೀವು ಸಕಲ ಸಂಪತ್ತು ಐಶ್ವರ್ಯನ ಕೊಡ್ತಾನೆ. ಇದನ್ನು ದಯವಿಟ್ಟು ಫಾಲೋ ಮಾಡಿ. ನಿಮ್ಮ ಲೈಫಲ್ಲಿ ಟಾಪಿಗೆ ಎತ್ಕೊ ಹೋಗ್ತಾನೆ. ಈ ಕಲರ್ಸ್ನ, ಈ ಸ್ಟೋನನ್ನು ಯೂಸ್ ಮಾಡಿದ್ರೆ ನಿಮ್ಮ ಲೈಫ್ ಇಂಪ್ರೂವ್ಮೆಂಟ್ ಮೇಲೆ ಇಂಪ್ರೂವ್ಮೆಂಟ್ ಆಗುತ್ತೆ. ಬಂದು ನಮ್ಮಲ್ಲಿ ಇಸ್ಕೋವಾಗಿ ಇದನ್ನೆಲ್ಲನೂ ಕೂಡ ನಮ್ಮಲ್ಲಿ ವಾಸ್ತು ಕಿಟ್ಟು ಅಂತ ಬರುತ್ತೆ. ವಾಸ್ತು ಕಿಟ್ಟನ್ನು ನಿಮ್ಮ ಮನೇಲಿ ಅಳವಡಿಸಿ. ನಿಮ್ಮ ಕುಟುಂಬದಲ್ಲಿ ದೃಷ್ಟಿಯಾಗಿರೋ ಇದನ್ನು ಕಲ್ಲು ಕೊಡ್ತೀನಿ, ದಯವಿಟ್ಟು ಅಳವಡಿಸಿ, ಒಳ್ಳೆಯದಾಗುತ್ತೆ. ಯಾರೆಲ್ಲ ನಿಮ್ಮ ಮಕ್ಕಳಿಗೆ ನೇಮನ್ನು ಇಡಬೇಕು ಅಂತ ಹೇಳಿ ಖಂಡಿತ ಕೂಡ ನೇಮ್ ಇಡೋಕ್ಕೆ ನಮ್ಮ ಸಂಸ್ಥೆಗೆ ಫೋನ್ ಮಾಡಿ. ನಿಮ್ಮ ಮಕ್ಕಳಿಗೆ ನೇಮ್ ಇಡೋಕ್ಕೆ ಅದೇ ಥರ ಸಂಸ್ಥೆ ನಂಬರ್ಗೆ ಫೋನ್ ಇಡೋಕ್ಕೆ ಫೋನ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ ಸರಿ ಇದೆಯಾ ಇಲ್ವೋ ಅದನ್ನು ತಗೋಣಕ್ಕೆ ಫೋನ್ ಮಾಡಿ, ನಾವು ಒಳ್ಳೆ ನಂಬರ್ ಕೊಡ್ತೀವಿ. ಗಾಡಿ ನಂಬರ್ ಚೆನ್ನಾಗಿದೆಯಲ್ವ ಅದನ್ನು ತಗೋಣಕ್ಕೆ ಫೋನ್ ಮಾಡಿ. ವೆಹಿಕಲ್ ನಂಬರ್ ಸರಿ ಇದೆಯಾ ಇಲ್ವೋ ಚೆಕ್ ಮಾಡೋಕ್ಕೆ ಫೋನ್ ಮಾಡಿ. ಯಾವ ಗಳಿಗೆಯಲ್ಲಿ ತಗೋಬೇಕಂತ ಯೋಗಕ್ಕೆ ಫಾಲೋ ಮಾಡಿ.
ನಿಮ್ಮ ಮಕ್ಕಳು ರಾಜಯೋಗದ ಮಕ್ಕಳು ಹುಟ್ಟಿಲ್ಲ, ನಿಮಗೆ ಬಡತನ ಕಾಡ್ತಿದೆ, ನಿಮ್ಮ ತಾತ ಮುತ್ತಾತ ನಿಮ್ಮ ಅಪ್ಪ ನೀವು ಎಲ್ಲ ಕಷ್ಟದಲ್ಲಿ ಬೀಳ್ತಾ ಇದ್ದೀರಾ. ಎಲ್ಲ ಗ್ರಹಗಳೇ ನಿಮ್ಮನ್ನು ಕಾಪಾಡೋದು ದೇವರು. ಆಮೇಲೆ ಗ್ರಹಗಳಿಂದ ನಿಮಗೆ ಯೋಗ ಬರಬೇಕಂದ್ರೆ ಹುಟ್ಟಬೇಕಾದ್ರೆ ಮಕ್ಕಳಿಗೆ ಬುಧ ಗ್ರಹ ಎಲ್ಲಿರಬೇಕು, ಗುರುಗ್ರಹ ಎಲ್ಲಿರಬೇಕು, ಶನಿಗ್ರಹ ಎಲ್ಲಿರಬೇಕು, ರಾಹು ಕೇತು ಎಲ್ಲಿರಬೇಕು, ಕುಜಗ್ರಹನ ಎಲ್ಲಿರಬೇಕು, ಸೂರ್ಯ ಎಲ್ಲಿರಬೇಕು, ಇವರೆಲ್ಲರೂ ಕೂಡ 9 ಗ್ರಹಗಳು ಕೂಡ ಇರೋ ಜಾಗದಲ್ಲಿದ್ದರೆ ರಾಜಯೋಗವನ್ನು ಕೊಡ್ತಾರೆ. ಯಾವ ರಾಜಯೋಗದಲ್ಲಿ ಮಗು ಹುಟ್ಟಿರೋ ರಾಜಯೋಗ ಬರುತ್ತೆ, ಅಂಥ ರಾಜಯೋಗದ ಮುಹೂರ್ತ ಬೇಕಂದರೆ ಆರ್ಯವರ್ಧನ ಸಂಸ್ಥೆಗೆ, ಆರ್ಯವರ್ಧನ ಆಫೀಸಿಗೆ ನೀವು ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ. ನೀವು ಯಾವುದೇ ಊರಲ್ಲಿರಲಿ, ನಿಮಗೆ ವಾಟ್ಸಪ್ಪಲ್ಲಿ ಇಂಥ ಟೈಮಲ್ಲಿ ಮಗು ಹುಟ್ರೆ ಇಂಥ ರಾಜಯೋಗ ಬರುತ್ತೆ. ನಿಮ್ಮ ಮನೆಗೆ ರಾಜಯೋಗ ಜಾತಕವನ್ನು, ಈ ದೇಶದ ಪ್ರೈಮ್ ಮಿನಿಸ್ಟರ್ ಜಾತಕ ಬೇಕಾ, ಈ ದೇಶದಲ್ಲಿ IAS ಆಫೀಸರ್ IPS ಆಫೀಸರ್ ಒಂದು ದೊಡ್ಡ ಕಂಪ್ನಿ ಓನರ್ ಆಗಬೇಕಾ, ಅಂಥ ಟೈಮಲ್ಲಿ ಅಂಥ ಗ್ರಹಗಳು ಏನೆಲ್ಲ ಫಲ ಕೊಡ್ತೀರಾ ಅಂಥ ಟೈಮಿನ ಮುಹೂರ್ತನ ನಮ್ಮಲ್ಲಿ ಸಿಗೋದ್ರಿಂದ ನೀವು ಫೋನ್ ಮಾಡಿ ಆ ಮುಹೂರ್ತದ ಟೈಮನ್ನು ಟಕ್ ಅಂತ ಕೊಡ್ತೀನಿ. ಖಂಡಿತ ಕೂಡ ಆ ಟೈಮಲ್ಲಿ ಮಗು ಹುಟ್ಟಿದ್ರೆ ರಾಜಯೋಗ ಬರುತ್ತೆ. ಯಾವ ಗಳಿಗೆಯಲ್ಲಿ ಹೊಸಮನೆಗೆ ಹೋದರೆ ಯೋಗ ಬರುತ್ತೆ. ಎಲ್ಲ ಮುಹೂರ್ತನೂ ಕೂಡ ನಮ್ಮಲ್ಲಿ ಸಿಗುತ್ತೆ. ನೀವು ಒಂದೇ ಕೆಲಸ ಮಾಡಬೇಕಾದ್ರೆ ಕರೆ ಮಾಡಿ, ನಮ್ಮ ಜೊತೆ ಮಾತನಾಡಿ, ನಿಮ್ಮ ಕಷ್ಟವನ್ನು ಹೋಗಲಾಡಿಸಿ. ನಾನು ಸದಾ ನಿಮ್ಮ ಜೊತೆ ಇರ್ತೀನಿ. ಇಷ್ಟ ತನಕ ನನ್ನ ಕಾರ್ಯಕ್ರಮ ನೋಡಿದ್ರೆ ನನ್ನ ಬ್ರಹ್ಮ ನನ್ನ ಭದ್ರಕಾಳಿ 9 ಕೂಡ ಅಷ್ಟೈಶ್ವರ್ಯ ಕೊಡಲಿ ಅಂತೇಳಿ ಕೈ ಮುಗಿತೀನಿ. ನಮಸ್ಕಾರ.